ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಹೊಟ್ಟೆ ಮೆಣಸಿಕಾಯಿ, ದಪ್ಪ ಮೆಣಸಿಕಾಯಿ ಅಂತಾನೂ ಸಹ ಕರೀತಾರೆ. ತುಂಬಾ ರುಚಿಕರವಾದಂತ ಟೇಸ್ಟಿ ಆದಂತ ಹೊಟ್ಟೆ ಮೆಣಸಿಕಾಯಿ ಅಂತಾನೆ ಹೇಳ್ಬೋದು. ಇದು ಜಾಸ್ತಿ ದಾವಣಗೆರೆ ಸೈಡು ಅಲ್ಲಿ ಬೆಳೆಯುವಂಥದ್ದು. ಈ ಹೊಟ್ಟೆ ಮೆಣಸಿಕಾಯಿ ಅಥವಾ ದಪ್ಪ ಮೆಣಸಿಕಾಯಿ ಅಂತಾನೂ ಸಹ ಕರೀತಾರೆ. ಈ ಹೊಟ್ಟೆ ಮೆಣಸಿಕಾಯಿಂದ ನಾವಿವತ್ತು ಸಿಂಪಲ್ ಆಗಿ ಟೇಸ್ಟಿ ಆದಂತ ಪಲ್ಯವನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಎಣಗಾಯಿ ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಹೊಟ್ಟೆ ಮೆಣಸಿಕಾಯಿ ಎಣಗಾಯಿ ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಹಾಗೆ ಇದರಲ್ಲೇ ನಾವು ಸಿಂಪಲ್ ಆಗಿ ರುಬ್ಬದೆ ಹಾಗೆ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಏನೇನ್ ಬೇಕು ಸಾಮಗ್ರಿಗಳು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಸಹ ತೋರಿಸ್ತಾ ಇದ್ದೀನಿ. ನೋಡಿ ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಒಗ್ಗರಣೆಗೆ ನಾವು ಎಣ್ಣೆ ಮತ್ತು ಸಾಸಿವೆ, ಹುಣಸೆ ಹುಳಿ, ಉಪ್ಪು, ಸಾಂಬಾರ್ ಪುಡಿ, ಕುಶುಣಿ ಪುಡಿ, ಈರುಳ್ಳಿ, ಟೊಮೊಟೊ, ಕಾಯಿ ತುರಿ. ಇದಕ್ಕೆ ಖಾರದ ಪುಡಿ ಬೇಡ, ಯಾಕೆಂದ್ರೆ ಈ ಮೆಣಸಿನ್ಕಾಯಿ ತುಂಬಾನೇ ಖಾರ ಇರುತ್ತೆ, ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಾವು ಇದಕ್ಕೆ ಖಾರದ ಪುಡಿನ ಹಾಕ್ತಾ ಇಲ್ಲ. ಹಾಗೆ ನೋಡಿ ಇವನ್ನ ನಾನು 4 ಭಾಗಗಳನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿರುವ ಬೀಜನೂ ಸಹ ತೆಗಿತಾ ಇದ್ದೀನಿ. ಬೀಜ ಬೇಕು ಅಂದ್ರೆ ಹಾಗೆ ಬಿಡ್ಬೋದು, ಇಲ್ಲ ಬೇಡ ಅನ್ನೋರು ಅದನ್ನ ಸಹ ತೆಗಿಬೋದು. ನೋಡಿ ನಾನು ಬೀಜನೂ ಸಹ ತೆಗೆದು ಎಲ್ಲವನ್ನೂ ಸಹ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೇಗ್ ಮಾಡೋದು ಅನ್ನೋದನ್ನ ತೋರ್ಸೋಣ. ಫಸ್ಟು ಒಂದು ಪ್ಯಾನ್ ಅನ್ನ ಇಟ್ಟು ಕಾದ ಮೇಲೆ ಅದಕ್ಕೆ ನಾವು ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ. ನೋಡಿ ನಾವು ಇದಕ್ಕೆ ರುಬ್ತಾ ಇಲ್ಲ, ಏನೂ ಇಲ್ಲ, ಮೊದಲೇ ಪುಡಿ ಮಾಡಿಟ್ಕೊಂಡಂತ ಕುಶಿನಿ ಪುಡಿ ಎಲ್ಲ ಹಾಕಿ ಮಾಡ್ತಾ ಇದೀವಿ. ಸಾಸಿವೆ ಚಟ ಚಟ ಅಂದ ಮೇಲೆ ಉದ್ದುದ್ದವಾಗಿ ದಪ್ಪನಾಗಿ ಹೆಚ್ಚಿಟ್ಕೊಂಡಂತ ಈರುಳ್ಳಿ, ಹಾಗೆ ಕರ್ಬೇ ಸೊಪ್ಪು. ನೋಡಿ ಉದ್ದವಾದ್ರೂ ಹೆಚ್ಕೋಬಹುದು, ಇಲ್ಲ ಸಣ್ಣಕ್ಕಾದ್ರೂ ಹೆಚ್ಕೋಬಹುದು. ನಾವ್ ಹೆಂಗಿದ್ರು 4 ಹೋಳು ಮಾಡಿದೀವಲ್ವಾ ಹೊಟ್ಟೆ ಮೆಣಸಿಕಾಯಿನ, ಹಾಗಾಗಿ ಅದ್ರ ಜೊತೆಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ದಪ್ಪನಾಗಿ ಈರುಳ್ಳಿನ ಹೆಚ್ಚಿದ್ದೀನಿ. ಹಸಿ ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿನ ಹುರ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಟೊಮೊಟೊ ಹಣ್ಣನ್ನು ಸಹ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದೀವಿ. 2 ಟೊಮೊಟೊ ಹಣ್ಣು. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಅನ್ನಕ್ಕೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸಹ ಇದು ತುಂಬಾನೇ ರುಚಿಯಾಗಿರುತ್ತೆ. ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡು ಆಮೇಲೆ ನಾವು ಇದರಲ್ಲೇ ಎಣ್ಣೆಯಲ್ಲೇ ಒಗ್ಗರಣೆಯಲ್ಲೇ ನಾವು ಏನು ಹೊಟ್ಟೆ ಮೆಣಸಿಕಾಯಿನ 4 ಭಾಗಗಳನ್ನಾಗಿ ಮಾಡಿಟ್ಕೊಂಡಿದ್ವು ಅದನ್ನು ಸಹ ನಾವು ಹಾಕಿ ಒಂದು 5 ನಿಮಿಷ, 2ರಿಂದ 5 ನಿಮಿಷಗಳ ಕಾಲ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಹುರ್ಕೊಂಡು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇದನ್ನ ನಾವು ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೀರು ಹಾಕೋದು ಬೇಡ, ಏನು ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ನೀರು ಬೇಕೇ ಬೇಕು. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ನಾವು ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಫಸ್ಟ್ ಹಾಗೆ ನಾವು ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀವಿ. ಹೊಟ್ಟೆ ಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕು. ಹಾಗಾದ್ರೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಇದನ್ನ ಬೇಕಾದ್ರೆ ನಾವು ಕುಕ್ಕರಲ್ಲೂ ಸಹ ಡೈರೆಕ್ಟ್ ಆಗಿ ಮಾಡ್ಬೋದು. ಹಾಗೆ ಈ ರೀತಿ ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿರುತ್ತೆ, ಹಾಗೆ ಡೈರೆಕ್ಟ್ ಆಗಿ ಮಾಡಿದ್ರು ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನ ನಾವು ಬೇಯಿಸ್ಕೊಂಡಾಗಿದೆ. ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಉಪ್ಪು ನೋಡಿ ಹಾಕೊಳ್ಳಿ. ನಾವು ಟೊಮೊಟೊ ಹಣ್ಣನ್ನು ಸಹ ಹಾಕಿದೀವಿ, ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಏಕೆಂದ್ರೆ ಟೊಮೊಟೊ ಹಣ್ಣು ಸಹ ತುಂಬಾ ಹುಳಿ ಇರುತ್ತೆ, ಹುಣಸೆ ರಸ ಹಾಕಿದ್ರು ಇನ್ನೂ ಹುಳಿ ಆಗುತ್ತೆ. ಹಾಗಾಗಿ ನೋಡಿ ಹಾಕೊಳ್ಳೋಣ. ಈಗ ಮತ್ತೆ ನಾವು ಇದನ್ನ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಬಿಡ್ತಾ ಇದೀವಿ. ಉಪ್ಪು ಮತ್ತು ಹುಳಿ ಎರಡೂ ಹತ್ತಬೇಕು, ಹಾಗೆ ಮೆತ್ತಗೂ ಸಹ ಆಗಬೇಕು. ಹಾಗಾಗಿ ಇದನ್ನ ನಾವು ಬೇಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಇದಕ್ಕೆ ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರ್ 1 ಸ್ಪೂನ್. ಇದನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ,
ಕುರ್ಷುಣಿ ಕಾಳನ್ನ ಫಸ್ಟೇ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ಹಾಗಾಗಿ ಇದನ್ನು ಸಹ ನಾವು 1 ಸ್ಪೂನಷ್ಟು ಕುರ್ಷುಣಿ ಕಾಳನ್ನು ಸಹ ಹಾಕಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹೆಚ್ಚಿಗೆ ಸಾಮಾನುಗಳು ಸಹ ಬೇಕಾಗಲ್ಲ, ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ನೋಡಿ ಇವಾಗ ನಾವು ಎಲ್ಲವನ್ನೂ ಸಹ ಹಾಕಿ ರೆಡಿ ಮಾಡಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು 1 ನಿಮಿಷ ಹಾಗೆ ಹಬೆಯಲ್ಲೇ ಬೇಯೋದಕ್ಕೆ ಬಿಡೋಣ. ಇವಾಗ ಹೊಟ್ಟೆ ಮೆಣಸಿಕಾಯಿ, ದಪ್ಪ ಮೆಣಸಿಕಾಯಿ ಪಲ್ಯನೂ ಸಹ ಈಗ ರೆಡಿ ಆಗಿದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ದಾವಣಗೆರೆಯ ಸ್ಪೆಷಲ್ ದಪ್ಪ ಮೆಣಸಿಕಾಯಿ, ಹೊಟ್ಟೆ ಮೆಣಸಿಕಾಯಿ ಪಲ್ಯ ಇವಾಗ ರೆಡಿ ಆಗಿದೆ. ಇದನ್ನು ನಾವು ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಸಹ ನಾವು ಕಲಿಸ್ಕೊಂಡು ತಿನ್ಬೋದು. ನೋಡಿ ತುಂಬ ರುಚಿಕರವಾದಂಥ ಟೇಸ್ಟಿಯಾದಂಥ ಹೊಟ್ಟೆ ಮೆಣಸಿಕಾಯಿ ಪಲ್ಯ ಇವಾಗ ರೆಡಿ. ಇದನ್ನು ನಾವು ಇವಾಗ ಚಪಾತಿ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಇದರಲ್ಲಿ ಅನೇಕ ರೀತಿಯಲ್ಲೂ ಸಹ ಮಾಡ್ಬೋದು. ನಾನು ನಿಮಗೆ ಎಣಗಾಯಿ ಪಲ್ಯ ಮತ್ತು ಹಾಗೆ ಸಿಂಪಲ್ ಆಗಿರುವಂಥ ಪಲ್ಯ ಎರಡನ್ನೂ ಸಹ ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು.